ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೋಮೋವನ್ನು ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂತ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಶ್ರವಣ್ ತುಂಬ ಬೇಜಾರು ಮಾಡ್ಕೊಂಡು ನನ್ನ ಮಗಳು ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಎಲ್ಲರೂ ಸಹ ಹೇಳ್ತಿರ್ಬೇಕಾದ್ರೆ ಅಜಿತ್ ಈ ಥರ ಇಲ್ಲ, ಇವಳು ನಿಜವಾಗ್ಲೂ ಮನಸ್ವಿನಿ ಅಲ್ಲ ಅಶ್ವಿನಿ ಮಾವ ಅಂತ ಎಷ್ಟು ಹೇಳಿದ್ರು ಸಹ ಕೇಳೋದೇ ಇಲ್ಲ. ನಿನ್ನ ಹತ್ರ ಏನು ಸಾಕ್ಷಿ ಇದೆ? ಅವಳು ನರ್ಸಿಂಗ್ ಸರ್ಟಿಫಿಕೇಟ್ ಇಲ್ಲ, ಅದು ನಾನು ಒಪ್ಕೋತೀನಿ. ಅದು ಬಿಟ್ಟರೆ ಇವಳು ನನ್ನ ಮಗಳಲ್ಲ ಅಂತ ಅನ್ನೋದಕ್ಕೆ ನಿನ್ನ ಹತ್ರ ಏನೂ ಪ್ರೂಫ್ ಇಲ್ಲ. ನಾನಂತೂ ಈ ಮನೇಲಿ ಇರಲ್ಲ, ನಿಮಗೆಲ್ಲ ಇವಳು ಬೇಕಾಗಿಲ್ಲ, ನಾನು ದೂರ ಕರ್ಕೊಂಡು ಹೋಗ್ತೀನಿ ಬೇಕಾದರೆ ಮನೆಯವರೆಲ್ಲರೂ ಸಹ ಬೇಡ ಶ್ರವಣ್ ಅಂತ ಹೇಳ್ತಾ ಇರ್ತಾರೆ. ಅಜಿತು ಸಹ ಇವಳು ಮೋಸದ ಕಣ್ಣೀರು ಆಗ್ತಿದ್ದಾಳೆ, ನೀವು ನಂಬೇಡಿ ಅಂದರೆ ನನ್ನ ಮಗಳ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ ಅಂತ ಅಂದ್ಬಿಟ್ಟು ಜಗಳ ಮಾಡಿಕೊಂಡು ಹೋಗ್ತಿರ್ಬೇಕಾದ್ರೆ ಭೂಮಿ ಕಾಲು ಹಿಡ್ಕೋತಾಳೆ. ದೊಡ್ಡ ಸಾಹೇಬ್ರೆ ಪ್ಲೀಸ್ ಹೋಗಬೇಡಿ ಆಯಿತಾ, ಮನೆ ಬಿಟ್ಟು ಹೋಗಬೇಡಿ ಅಂದರೂ ಸಹ ಮಾತು ಕೇಳಿದೆ. ಇಲ್ಲ ನಡಿ ಮಗಳೇ ನಾವು ಹೋಗೋಣ, ಬೇರೆ ಮನೆಗೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅವಾಗ ಸಂಗೀತ ಕೇಳ್ತಾಳೆ, ಶ್ರವಣ್ ಪ್ಲೀಸ್ ಮಾತು ಕೇಳು ಅಂದಾಗ, ಅಕ್ಕ ನೋಡು ನೀನು ಕಣ್ಣೀರು ಹಾಕ್ಕೊಂಡು ನನ್ನ ಮನೆ ಬಿಟ್ಟು ಹೋಗ್ತೀನಿ, ನನ್ನ ಮಗನ ಕರ್ಕೊಂಡು ಹೋಗ್ತೀನಿ, ನನ್ನ ಗಂಡನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೇಡ ಆಯಿತಾ. ಈ ಸಲ ಯಾವುದೇ ಕಾರಣಕ್ಕೂ ಸಹ ನಾನು ಈ ಮನೇಲಿರಲ್ಲ, ಹೋಗ್ತೀನಿ ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಸಹ ಪೊಲೀಸ್ ಸ್ಟೇಷನಲ್ಲಿ ಮಾತಾಡ್ತಾ ಇರ್ತಾರೆ. ಅವಾಗ ಅಜಿತ್ ಹೇಳ್ತಾನೆ, ಏನಾಗಿದೆ ನಮ್ಮ ಮಾವನಿಗೆ ಅಂತ ಗೊತ್ತಿಲ್ಲ, ಆ ಅಶ್ವಿನಿ ಮಾತನ್ನೇ ನಂಬ್ತಾ ಇದ್ದಾರಲ್ಲ ಅಂದಾಗ, ಏನು ಮಾಡೋಂಗಿಲ್ಲ, ಮಗಳ ಮಾತನ್ನ ನಂಬ್ತಾರೆ, ಅವ್ರದ್ದು ರಕ್ತ ಅಲ್ವಾ, ಅದಕ್ಕೆ ಆ ಥರ ಅನ್ನಿಸ್ತಿದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಅಪ್ಪನೂ ಸಹ ಇದೇ ರೀತಿ ತಾನೇ ಮಾಡೋದು, ಅಪೇಕ್ಷೆ ಏನು ತಪ್ಪು ಮಾಡಿದ್ರು ಸಹ ಅವರು ವಹಿಸ್ಕೊ ಬರ್ತಾರೆ, ಏನು ಮಾಡೋಂಗಿಲ್ಲ, ಪ್ರಪಂಚನೇ ಹೀಗೆ ಕೊಣೋ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಭೂಮಿ ಬರ್ತಾಳೆ. ಭೂಮಿ ಬಂದುಬಿಟ್ಟು, ಹೌದು ನೀವು ಮಾತಾಡಬೇಕಾದ್ರೆ ಸರಿಯಾಗಿ ಮಾತಾಡಬೇಕಿತ್ತು, ಅಶ್ವಿನಿನ ಮನಸ್ವಿನಿ ಅಲ್ಲ ಅಂತ ನೀವು ಈ ಥರ ಮಾಡಿದ್ದಕ್ಕೆ ಅವರಿಗೆ ತುಂಬ ಬೇಜಾರಾಗಿದೆ ಅಂದರೆ ನೀನೊಬ್ಳು ಏನೇನೋ ಹೇಳಕ್ಕೆ ಹೋಗಬೇಡ, ಒಂದು ವೇಳೆ ನೀನೇ ಮನಸ್ವಿನಿ ಅಂತ ಹೇಳಿದರೆ ನಾನು ನಂಬ್ತಿದ್ದೆ ಅಂದಾಗ ಒಂದು ಕ್ಷಣ ಅವಳಿಗೂ ಸಹ ಶಾಕ್ ಆಗಿಬಿಡುತ್ತೆ. ಆವಾಗ ಭೂಮಿ ಹೇಳ್ತಾಳೆ, ಏನು ಮನಸ್ವಿನಿನ ಅಂದಾಗ, ನಾನು ಆ ಥರ ಎಲ್ಲ ಹೇಳಿದ್ದು, ನೀನು ಒಳ್ಳೆ ಗುಣ ನೋಡಿ ನಾನು ಆ ಥರ ಅಂದೆ. ಏಕೆಂದರೆ ನಮ್ಮ ಶಾರದತ್ತೆ ಅಂದರೆ ನನಗೆ ತುಂಬ ಇಷ್ಟ, ಅವ್ರ ಸರಳತೆ ಆಗಿರ್ಬೋದು, ಅವ್ರದ್ದು ನಡೆ ನುಡಿ, ಅವ್ರ ಸ್ವಾಭಿಮಾನ ಎಲ್ಲವೂ ಸಹ ಸೇಮ್ ನಿನ್ನ ಥರನೇ ಇತ್ತು. ಅದಕ್ಕೋಸ್ಕರ ಒಂದು ವೇಳೆ ನೀನೇ ಮನಸ್ವಿನಿ ಅಂತ ಅಂದರೂ ಸಹ ನಾನು ನಂಬಿಡ್ತಿದ್ದೆ ಅಂದಾಗ ಒಂದು ಕ್ಷಣ ಅವಳಿಗೂ ಸಹ ಆಶ್ಚರ್ಯ ಆಗುತ್ತೆ. ಆಮೇಲೆ ಹೇಳ್ತಾಳೆ, ಆ ಥರ ಎಲ್ಲ ಹೇಳ್ಬೇಡಿ ಸಾಹೇಬ್ರೆ, ಒಂದು ವೇಳೆ ಮನೇಲಿ ಅಜ್ಜಿಗೆ ಏನಾದರೂ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ ಆಯಿತಾ, ಈ ಥರ ಎಲ್ಲ ಹೇಳ್ಬೇಡಿ, ಸರಿ ನಾನು ಹೋಯ್ತೀನಿ ಬಿಡಿ, ಬೈಬೇಡಿ ನನ್ನನ್ನು ಅಂತ ಹೋಗ್ತಾ ಇರ್ತಾಳೆ. ಅವಾಗ ಅಜಿತ್ ಸತ್ಯಣ್ಣಂಗೆ ಹೇಳ್ತಾನೆ, ಒಳ್ಳೆ ಹುಡುಗಿ ಅಲ್ವಾ, ತುಂಬ ಇನ್ನೋಸೆನ್ಸ್ ಅಂದಾಗ, ಹೌದಪ್ಪ ನಾನು ಹೇಳಿದ್ನಲ್ವಾ ಆಗಲೇ ನಿನಗೆ ತುಂಬ ಅವಳ ಮೇಲೆ ಲವ್ ಆಗಿದೆ ಅಂತವ, ಅದಕ್ಕೆ ನೀನು ಈ ಥರ ಮಾತಾಡ್ತಿದ್ದೀಯ ಅಂತ ಹೇಳ್ತಾ ಇರ್ತೇನೆ. ಯಾವಾಗಲೂ ನಿಮ್ಮದು ಇದೇ ಬಿಡಿ ಸತ್ಯಣ್ಣ, ನೀವು ಲವ್ ಗುರು ಆಗಬೇಕಿತ್ತು, ಲಾಯರ್ ಆಗೋದು ಬದಲು ಅಂತ ಹೇಳ್ಬಿಟ್ಟು ತಿಪ್ಪೇಶ ಬೇಗ ಗಾಡಿ ತೆಗಿ ರೌಂಡ್ಸಿಗೆ ಹೋಗಬೇಕು ಅಂತ ಹೋಗ್ತಾನೆ. ಈ ಕಡೆ ಸತ್ಯಣ್ಣ, ಹೌದು ನಾನು ಲವ್ ಗುರು ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಶ್ರವಣ್ ಮನಸ್ವಿನ ಕರ್ಕೊಂಡು ಅವ್ನ ಫಾರ್ಮ್ ಹೌಸಿಗೆ ಬರ್ತಾನೆ. ಮನೆ ಒಳಗೆ ಬಾಪುಟ ಅಂತ ಕಾರ್ ಇಳಿದು ಬರ್ತಾ ಇರ್ತಾನೆ. ಆದರೆ ಅವಳು ಮನೆ ಒಳಗೆ ಬರ್ತಾ ಇರಲಿಲ್ಲ. ಬೇಜಾರು ಮಾಡ್ಕೋಬೇಡ ಪುಟ, ಇದು ನನ್ನ ಮನೆ ಆಯಿತಾ, ಇಲ್ಲಿ ಯಾರು ನಿನ್ನನ್ನು ಬೈಯೋರಿಲ್ಲ, ಬಾ ಪುಟ ಹೋಗೋಣ ಅಂತ ಒಳಗೆ ಬರ್ತಾ ಇರಬೇಕಾದ್ರೆ, ಇರು ಪುಟ ಅಂದ್ಬಿಟ್ಟು ಒಳಗಡೆ ಹೋಗಿ ಆರತಿ ತಗೊಬಂದು ಆರತಿ ಬೆಳಗ್ತಾ ಇರ್ತಾನೆ. ಬಾ ಬಲ್ಗಾಲಿಟ್ಟು ಮನೆ ಒಳಗೆ ಬಾ, ನೀನು ನಮ್ಮನೆ ಮಹಾಲಕ್ಷ್ಮಿ ಅಂತ. ಅವಳು ಬಲ್ಗಾಲಿಟ್ಟು ಒಳಗಡೆ ಬಂದ ತಕ್ಷಣ ಮನೆ ನೋಡಿ ಅವಳಿಗೆ ತುಂಬ ಖುಷಿನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಹಾಗೆ ಮನೆಯಲ್ಲೂ ಸಹ ನೋಡ್ತಾ ಇರ್ತಾಳೆ. ನೋಡಬೇಕಾದ್ರೆ ಶ್ರವಣ್ ಬರ್ತಾನೆ. ಏನಾಯಿತು ಪುಟ, ಯಾಕೆ ಅಂತ ಅಂದಾಗ, ಏನಿಲ್ಲಪ್ಪ, ಈ ಮನೆಗೆ ನಾನು ಬಂದಿದ್ದೀನಿ ಅಂತ ಅನ್ನಿಸ್ತಿದೆ, ನನಗೆ ಏನೇನೋ ನೆನಪಾಗ್ತಿದೆ ಅಂತ ಸುಳ್ಳು ಹೇಳ್ತಾ ಇರ್ತಾಳೆ. ಅವಾಗ ಶ್ರವಣ್ ಹೇಳ್ತಾನೆ, ಹೌದು ಪುಟ್ಟ, ನಾವು ಫ್ರೀ ಇದ್ದಾಗೆಲ್ಲ ಶಾರದಾಗೆ ಈ ಮನೆ ಅಂದರೆ ತುಂಬ ಇಷ್ಟ, ನಾವು ಈ ಮನೆ ನೋಡಬೇಕು ಅಂತಲೇ ನಾವು ಈ ಮನೇನ ತೊಗೊಂಡಿದ್ವಿ, ಈ ಮನೆಗೋಸ್ಕರನೇ ತುಂಬ ಕಷ್ಟಪಟ್ಟು ನಾನು ತೊಗೊಂಡಿದ್ದೆ, ಅವಾಗ ಬರ್ತಾ ಇದ್ವಲ್ಲ, ನಿನಗೆ ಹಳೆ ನೆನಪಾಗ್ತಿದೆ ಅಂತ ಅನಿಸುತ್ತೆ ಪುಟ ಅಂತ ಅಂದಾಗ ನಾಟಕ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಯಾಕೆ ಪುಟ, ಏನಾಗಿದೆ ನಿನಗೆ, ಯಾಕೆ ಅಳ್ತಾ ಇದೆಯಾ ಅಂದಾಗ, ಅಲ್ಲಿ ಶಾರದಾ ಫೋಟೋ ನೋಡಿಬಿಟ್ಟು ಅಮ್ಮ ಅಂತ ಅಳ್ತಾ ಇರ್ತಾಳೆ. ಮತ್ತು ಶಾರದಾ ಫೋಟೋ ಹತ್ರ ಹೋಗ್ಬಿಟ್ಟು, ಅಪ್ಪ ಅಮ್ಮ ತುಂಬ ನೆನಪಾಗ್ತಿದ್ದಾರೆ, ಅವರು ನಮ್ಮ ಜೊತೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹೌದು ಪುಟ, ಏನು ಮಾಡೋದು, ಆದರೆ ನೀನು ಇಷ್ಟು ವರ್ಷ ಆದಮೇಲೆ ನಮಗೆ ಸಿಕ್ತಲ್ಲ, ಹಾಗೆ ಒಂದಲ್ಲ ಒಂದು ದಿನ ಶಾರದನೂ ಸಹ ನಮಗೆ ಸಿಗ್ತಾಳೆ, ಆ ನಂಬಿಕೆಯಲ್ಲಿ ನಾನು ಇದ್ದೀನಿ ಆಯಿತಾ, ಆದಷ್ಟು ಬೇಗ ನಿಮ್ಮಮ್ಮ ಬರ್ತಾಳೆ, ನಾವು 3 ಜನ ಮತ್ತೆ ಒಂದಾಗೆ ಆಗ್ತೀವಿ ಅಂತ ಹೇಳ್ತಾ ಇರ್ತಾನೆ. ಕಣ್ಣೀರನ್ನ ಒರೆಸ್ತಾ ಇರ್ತಾನೆ. ಅಪ್ಪ ನಾನು ಅಮ್ಮನ ಮಡ್ಲಲ್ಲಿ ಮಲಗಬೇಕಪ್ಪ, ಅಪ್ಪ ನಂಗೆ ಅಮ್ಮ ಬೇಕೇ ಬೇಕಪ್ಪ ಅಂತ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಆದರೂ ಸಹ ಅವನು ಬೇಜಾರು ಮಾಡ್ಕೋಬೇಡ ಕಣಮ್ಮ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಮತ್ತು ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರೂ ಸಹ ಪ್ರೇಮಿಗಳು ಪ್ರೇಮ ಲೋಕದ ಸಂದೇಶನ ಹಾಡಿಕೊಂಡು ಸೈಕಲ್ ಮೇಲೆ ಸವಾರಿ ಮಾಡಿಕೊಂಡು ಇಬ್ಬರೂ ಸಹ ಹೋಗ್ತಾ ಇರ್ತಾರೆ. ಈ ಕಡೆ ಅಜಿತ್ ಮತ್ತು ಭೂಮಿ ಸವಾರಿ ಮಾಡಿಕೊಂಡು ಸೈಕಲಲ್ಲಿ ಊರೆಲ್ಲ ಸುತ್ತಾ ಇರ್ತಾರೆ. ತುಂಬ ಫೇವ್ರೆಟ್ ಸಾಂಗ್ ಹಾಕ್ಕೊಂಡು ಸಾಂಗ್ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಸಹ ಹೋಗ್ತಾ ಇರ್ತಾರೆ. ಹಾಗೆ ತುಂಬ ಕಪಿಚೇಷ್ಟೆನೂ ಮಾಡಿಕೊಂಡು ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಹೋಗ್ತಾ ಇರ್ತಾರೆ. ಹಾಗೆ ಭೂಮಿ ಅಜಿತನ್ನ ಹಗ್ ಮಾಡಿಕೊಂಡು ಹಾಗೆ ಹ್ಯಾಪಿಯಾಗಿ ಸಾಂಗ್ ಹಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.